ಇವತ್ತು ಕೇಂದ್ರದಿಂದ ಏನು ಬೆಲೆ ಏರಿಕೆ ಮಾಡಿದ್ದಾರೆ ಅದನ್ನ ಖಂಡಿಸಿ ಇವತ್ತು ಕಾಂಗ್ರೆಸ್ಸಿಗರು ಪ್ರತಿಭಟನೆ ಮಾಡ್ತಾ ಇರುವಂತದ್ದು. ನನ್ನೊಟ್ಟಿಗೆ ಪ್ರದೀಪ್ ಈಶ್ವರ್ ಇದ್ದಾರೆ, ಅವ್ರನ್ನ ಮಾತಾಡ್ತಾ ಹೋಗ್ತೀನಿ. ಸರ್, ಇವತ್ತೇನು ಪ್ರೊಟೆಸ್ಟ್ ಮಾಡೋದಕ್ಕೆ ತಾವು ಮುಂದಾಗಿರುವಂತಹದ್ದು ಏನ್ ಹೇಳ್ತೀರಾ ಸರ್? ಬಿಜೆಪಿಯವರು ಕಳೆದ 10 ವರ್ಷದಲ್ಲಿ ಎಲ್ಲದರ ಮೇಲೆ ಬೆಲೆ ಏರಿಕೆ ಮಾಡಿದ್ದಾರೆ. ಟ್ರ್ಯಾಕ್ಟರ್ ಮೇಲೆ, ಫರ್ಟಿಲೈಸರ್ಸ್ ಮೇಲೆ ಮಿನಿಮಮ್ ಸಪೋರ್ಟ್ ಪ್ರೈಸರ್ ಕೊಟ್ಟಿಲ್ಲ. ರೈತರ ವಿರೋಧಿ ಸರ್ಕಾರ ಇದು. ಅಚ್ಚೇ ದಿನ ಅಸಲು ಬಂದೇ ಇಲ್ಲ. ಅಟ್ಲೀಸ್ಟ್ ಅಚ್ಚೇ ದಿನ ಬಿಜೆಪಿ ಕಾರ್ಯಕರ್ತರಿಗಾದ್ರೂ ಬಂದಿದ್ಯಾ ಅಂತ ನಾನು ಕೇಳಕ್ಕೆ ಇಷ್ಟಪಡ್ತೀನಿ. ಮಾನ ಮರ್ಯಾದೆ ಇಲ್ದಿರೋ ಬಿಜೆಪಿಯವ್ರಿಗೆ ಜಸ್ಟ್ ಸುಮ್ಮನೆ ಜನಾಕ್ರೋಶ ಅವರು ನಮ್ಮ ಮೇಲೆ ತೋರಿಸೋದಲ್ಲ, ಕರ್ನಾಟಕದ ಜನ ಬಿಜೆಪಿಯವ್ರ ಮೇಲೆ ಜನಾಕ್ರೋಶ ತೋರಿಸ್ತಾರೆ. ಮಾನ್ಯ ವಿಜಯೇಂದ್ರ ಅವರು, ಆರ್ ಅಶೋಕ್ ಅವರು, ಛಲವಾದಿ ನಾರಾಯಣ ಸ್ವಾಮಿ ಅವರು ಡಿಪ್ರೆಸ್ ಆಗಿಬಿಟ್ಟಿದ್ದಾರೆ. ಆ ಫ್ರಸ್ಟ್ರೇಷನ್ ಅಲ್ಲಿ ಏನೇನೋ ಮಾಡ್ತಾ ಇದ್ದಾರೆ. ಸರ್, ಈಗ ಒಂದ್ ಮಾತು ಕೇಳಿ ಬರ್ತಾ ಇದೆ, ರಾಜ್ಯದಲ್ಲೂ ಸಹ ಈಗಾಗಲೇ ಏನು ಬೆಲೆ ಏರಿಕೆ ಮಾಡಿರುವಂತದ್ದು, ಆದ್ರೆ ಇದು ಕಾಣಿಸ್ತಾ ಇಲ್ವಾ? ಕೇಂದ್ರದಿಂದ ಮಾಡಿರುವಂತದ್ದು ಮಾತ್ರ ಕಾಣಿಸ್ತಾ ಇದೆ ಅನ್ನುವಂತ ಮಾತು ಕೇಳಿ ಬರ್ತಾ ಇದೆ. ಸರ್, ಏನ್ ನಾವು ಹಾಲಿನ ಮೇಲೆ 4 ರೂಪಾಯಿ ಜಾಸ್ತಿ ಮಾಡಿದ್ವಿ. ಆ 4 ರೂಪಾಯಿ ನಮಗೇನು ಸರ್ಕಾರಕ್ಕೆ ಬರ್ತಿಲ್ಲ, ಡೈರೆಕ್ಟ್ ಆಗಿ ರೈತರಿಗೆ ಹೋಗ್ತಿದೆ. ತಾವು ಎನ್ಕ್ವೈರಿ ಮಾಡಿ. ಆದ್ರೆ ಇವ್ರು ಜಾಸ್ತಿ ಮಾಡಿರೋ ಸಿಲಿಂಡರ್, ಪೆಟ್ರೋಲ್, ಡೀಸೆಲ್ ಬೇರೆ ಡೈರೆಕ್ಟ್ ಆಗಿ ಸೆಂಟ್ರಲ್ ಗೌರ್ಮೆಂಟ್ಗೆ ಹೋಗ್ತಿದೆ. ಅದು ಮುಚ್ಚುಮರೆ ಏನಲ್ಲ, ಫ್ಯಾಕ್ಟ್ಸ್ ತೆಗೆದು ನೋಡಿ, ನಿಮಗೆ ಅರ್ಥ ಆಗುತ್ತೆ. ಬಿಜೆಪಿ ದೇಶಕ್ಕೆ ಮಾರಕ, ಅದನ್ನ ಕಿತ್ತೊಗಿತಾರೆ ಅಂತ ನನ್ನ ನಂಬಿಕೆ ಇದೆ. ಕೊನೆಯದಾಗಿ ಒಂದು ಏನು ಅಂತಂದ್ರೆ, ಈಗಾಗಲೇ ಏನು ಪ್ರತಿಭಟನೆ ಮಾಡ್ತಾ ಇದ್ದೀರಿ, ಅಕಸ್ಮಾತ್ ಕೇಂದ್ರದಿಂದ ಯಾವುದೇ ರೀತಿಯಾದಂತಹ ಪರಿಣಾಮ ಇದನ್ನ ತಗೊಳ್ಳಿಲ್ಲ ಅಂದ್ರೆ ತಾವು ಏನ್ ಮಾಡ್ತೀರಾ ಮುಂದೆ? ಇದನ್ನ ಜಿಲ್ಲಾ ಮಟ್ಟದಲ್ಲಿ, ತಾಲೂಕು ಮಟ್ಟದಲ್ಲಿ ಮಾಡಬೇಕು ಅಂತ ನಮ್ಮ ಕೆಪಿಸಿಸಿ ಡೈರೆಕ್ಷನ್ ಕೊಟ್ಟಿದೆ. ಇದನ್ನ ದೊಡ್ಡ ಮಟ್ಟದಲ್ಲಿ ಮಾಡ್ತೀವಿ. ಬಿಜೆಪಿ ನಮ್ಮ ಡಿಮ್ಯಾಂಡ್ಸ್ಗೆ ಮಣಿಯೋ ರೀತಿ ಮಾಡ್ತೀವಿ ಅಂತ ನನ್ನ ನಂಬಿಕೆ ಮ್ಯಾಮ್. ಥ್ಯಾಂಕ್ ಯು. ಸೊ ನೋಡಿದ್ರಲ್ಲ, ಇದಿಷ್ಟು ಪ್ರದೀಪ್ ಈಶ್ವರ್ ಅವರ ಮಾತಾಗಿರುವಂತಹದ್ದು. ಪ್ರೊಟೆಸ್ಟ್ ನಾವು ಮುಂದೂಡಿಸೋದಿಲ್ಲ ಯಾವುದೇ ರೀತಿಯಾಗಿ. ಕೇಂದ್ರ ಸರ್ಕಾರ ಇದಕ್ಕೆ ತಕ್ಕ ಬೆಲೆಯನ್ನ ಕಟ್ಟಬೇಕು ಅನ್ನುವಂತಹದ್ದು ಅವರ ಮಾತಾಗಿರುವಂತಹದ್ದು. ಕ್ಯಾಮರಾ ಪರ್ಸನ್ ಚೇತನ್ ಜೊತೆ ಲಕ್ಷ್ಮೀ ಬಾಗಲಕೋಟೆ, ಅಶ್ವಿನಿ ನ್ಯೂಸ್, ಬೆಂಗಳೂರು.